ಚಾಣಕ್ಯ ಮೋದಿಯ ಮಾಸ್ಟರ್ ಮೈಂಡ್ ಅಂತೆಲ್ಲ ಕರೆಸಿಕೊಳ್ಳೋ ಅಮಿತ್ ಶಾ ಇದ್ದಕ್ಕಿದ್ದಂತೆ ರಾಜಕೀಯ ನಿವೃತ್ತಿಯ ಬಗ್ಗೆ ಮಾತನಾಡಿದ್ದಾರೆ. ಸಡನ್ ಆಗಿ ಹೊರಬಿದ್ದ ಈ ಹೇಳಿಕೆ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ. ಅಫ್ಕೋರ್ಸ್ ಕೆಲವರು ನಿಟ್ಟುಸಿರನ್ನು ಬಿಟ್ಟಿದ್ದಾರೆ. ಅಮಿತ್ ಶಾರ ಈ ಒಂದು ಹೇಳಿಕೆ ಸೃಷ್ಟಿಸಿರೋ ಪೊಲಿಟಿಕಲ್ ಬಿರುಗಾಳಿ ಸುತ್ತ ದೊಡ್ಡ ಚರ್ಚೆಯೇ ಶುರುವಾಗಿದೆ. ರಾಜಕೀಯದಲ್ಲಿ ಹೇಳಿಕೆಗಳಿಗೆ ದೊಡ್ಡ ಸ್ಥಾನವಿದೆ. ಅಂಥದ್ರಲ್ಲಿ ಅಮಿತ್ ಶಾ ರಿಟೈರ್ಮೆಂಟ್ ಸುತ್ತ ಕೂಡ ಸೀರಿಯಸ್ ಲೆಕ್ಕಾಚಾರ ನಡೀತಾ ಇದೆ. ರಾಜಕೀಯದಲ್ಲಿ 60+ ಅನ್ನೋದು ಯಂಗ್ ಏಜ್. 40ರಿಂದ 50ನೇ ವಯಸ್ಸನ್ನ ಯಂಗ್ ಅಂತ ಕರೆದ್ರೆ 50 ದಾಟದ ಮೇಲೆ ಒಂದು ರೀತಿ ಮಧ್ಯ ವಯಸ್ಕ ಅನ್ನಬಹುದು. 60ರ ನಂತರವೇ ರಾಜಕಾರಣಿಗಳ ಅಧಿಕಾರ ಪರ್ವ ಶುರುವಾಗುತ್ತೆ. ಅನುಭವಿ ರಾಜಕಾರಣಿ ಅನ್ನೋ ಪಟ್ಟ ಸಿಕ್ಕುತ್ತೆ. ಅಂತಹ ಪಟ್ಟ ಸಿಕ್ಕೋ ಟೈಮಲ್ಲೇ ಅಮಿತ್ ಶಾ ರಿಟೈರ್ ಪ್ಲಾನ್ ಹೇಳಿಕೊಂಡಿದ್ದಾರೆ. ಅಮಿಲ್ ಚಂದ್ರ ಶಾ ಈ ಹೆಸರನ್ನ ಕೇಳಿದ್ರೆ ಯಾರದು ಅನ್ನೋರು ಹೆಚ್ಚು. ಆದ್ರೆ ವೀಕ್ಷಕರೇ, ನಿಮಗೆ ಗೊತ್ತಿರಲಿ, ಇದು ಅಮಿತ್ ಶಾ ಅವರ ಪೂರ್ತಿ ಹೆಸರು. ವಯಸ್ಸು ಇನ್ನು ಜಸ್ಟ್ 60 ವರ್ಷ. ಸೆಂಟ್ರಲ್ ಹೋಮ್ ಮಿನಿಸ್ಟರ್. 60 ವರ್ಷಕ್ಕೆ ರಾಜಕೀಯ ನಿವೃತ್ತಿಯ ಮಾತು ಹೇಳ್ತಿದ್ದಾರೆ. मेरे खेत पर मैंने प्राकृतिक खेती अपनाई है. आज मेरे उत्पादन में लगभग 1.5 गुना बढ़ोतरी हो चुकी है. मैं मेरे बाकी का जीवन वेद, उपनिषद और प्राकृतिक खेती के लिए खर्च करूं. अब आपने फर्टिलाइजर डाल कर सारे केचुए मार दिए. वो मिट्टी खाता है और खाद बनाकर बाहर निकालता है. और एक देसी गाय में 21 एकड़ का खेती हो सकता है. 21 एकड़ का. इससे आपका उत्पादन भी बढ़ता है, खाने वाले की सेहत भी अच्छी होती है, धरती भी हमारी अच्छी हो जाती है, पानी का भी बचाव होता है. मैंने तो तय किया है कि मैं जब भी रिटायर्ड हो जाऊंगा, मैं मेरे बाकी का जीवन वेद, उपनिषद और प्राकृतिक खेती के लिए खर्च करूंगा. ಅಮಿತ್ ಶಾ ಸಡನ್ ಆಗಿ ರಾಜಕೀಯ ನಿವೃತ್ತಿಯ ಮಾತು ದೇಶಾದ್ಯಂತ ಸಂಚಲನ ಸೃಷ್ಟಿಸಿದ ಅಮಿತ್ ಶಾ ಹೇಳಿಕೆ. ವೀಕ್ಷಕರೇ, ಅಮಿತ್ ಶಾ ಬಗ್ಗೆ ಜನರಿಗೆ ಗೊತ್ತಿಲ್ಲದ ವಿಷಯವೇನೂ ಇಲ್ಲ. ಆದರೆ ಸಡನ್ ಆಗಿ ಅಮಿತ್ ಶಾ ಅವರು ಹೇಳಿರೋ ಈ ಮಾತಿನ ಸುತ್ತ ಗಂಭೀರ ಚರ್ಚೆಗಳು ಶುರುವಾಗಿವೆ. ಆಗಿದ್ದೇನೆಂದ್ರೆ, ಅಹಮದಾಬಾದ್ನಲ್ಲಿನ ಸಹಕಾರಿ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅಮಿತ್ ಶಾ, ತಾವು ರಾಜಕೀಯದಿಂದ ನಿವೃತ್ತಿ ಹೊಂದಿದ ನಂತರ ತಮ್ಮ ಉಳಿದ ಜೀವನವನ್ನು ವೇದಗಳು, ಉಪನಿಷತ್ತುಗಳು ಮತ್ತು ನೈಸರ್ಗಿಕ ಕೃಷಿಗೆ ಮೀಸಲಿಡಲು ಬಯಸುತ್ತೇನೆ ಎಂದು ಹೇಳಿದ್ದಾರೆ. ಗುಜರಾತ್, ಮಧ್ಯಪ್ರದೇಶ ಮತ್ತು ರಾಜಸ್ಥಾನದ ಸಹಕಾರಿ ವಲಯದ ಮಹಿಳೆಯರು ಮತ್ತು ಇತರ ಸಹಕಾರಿ ಕಾರ್ಮಿಕರೊಂದಿಗೆ ಸಹಕಾರಿ ಸಂವಾದ ನಡೆಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಮ್ಮ ಬಾಲ್ಯದ ದಿನಗಳನ್ನು ನೆನಪಿಸಿಕೊಂಡಿದ್ದಾರೆ. ಅಮಿತ್ ಶಾ ಪೊಲಿಟಿಕಲ್ ಜರ್ನಿ. ಅಮಿತ್ ಶಾ RSS ಸದಸ್ಯರಾದಾಗ ಅವರಿಗೆ ಇನ್ನೂ 22 ವಯಸ್ಸು. 1982ರಲ್ಲಿ ಅಮಿತ್ ಶಾ RSSಗೆ ಎಂಟ್ರಿ ಕೊಟ್ಟಾಗ ಮೋದಿ ಆ ವೇಳೆಗಾಗಲೇ ಸಂಘಟನೆಯಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದರು. ಪ್ರಚಾರಕ ಹುದ್ದೆಯಲ್ಲಿದ್ದ ಮೋದಿಯವರಿಂದಲೇ ಶಾ ABVP ಮೆಂಬರ್ ಆದರು. 1987ರಲ್ಲಿ ಬಿಜೆಪಿ ಸೇರಿದ ಅಮಿತ್ ಶಾ ಅದ್ಭುತ ಸಂಘಟನಾಕಾರನಾಗಿ ಗುರುತಿಸಿಕೊಂಡರು. 1991ರಲ್ಲಿ ನಡೆದಂತ ಚುನಾವಣೆಯಲ್ಲಿ LK ಅಡ್ವಾಣಿಯವರ ಪ್ರಚಾರದ ಜವಾಬ್ದಾರಿ ವಹಿಸಿಕೊಂಡಾಗ ಅಮಿತ್ ಶಾ ಅವರಿಗೆ ಕೇವಲ 31 ವರ್ಷ. ಪ್ಲಾನ್ ಅಮಿತ್ ಶಾಗೆ ಅರ್ಥವಾಗ್ತಾ ಹೋಯಿತು. ಗುಜರಾತಿನಲ್ಲಿ ಹಳ್ಳಿಗಳಲ್ಲಿ ಬಿಜೆಪಿಯನ್ನ ಬೆಳೆಸಿದರಷ್ಟೇ ಕಾಂಗ್ರೆಸ್ ವಿರುದ್ಧ ತೊಡೆ ತಟ್ಟುವುದಕ್ಕೆ ಸಾಧ್ಯ ಎಂದು ಅರ್ಥ ಮಾಡಿಕೊಂಡು ಮೋದಿ ಹಳ್ಳಿಗಳಿಗೆ ಎಂಟ್ರಿ ಕೊಟ್ಟರು. ಮೋದಿ ಬ್ರೇನ್, ಅಮಿತ್ ಶಾ ಆಕ್ಷನ್. ಮೋದಿಯ ಕಣ್ಸನ್ನೆಗಳು ಅರ್ಥವಾಗೋದು ಶಾಗೆ ಮಾತ್ರ. ಈಗಿರುವ ದೆಹಲಿಯ ರಾಜಕೀಯ ನಾಯಕರಿಗೂ ಅದು ಗೊತ್ತು. ಮೋದಿ ಏನೇ ಯೋಚನೆ ಮಾಡಲಿ ಅದನ್ನು ಪರ್ಫೆಕ್ಟ್ ಆಗಿ ಅರ್ಥ ಮಾಡಿಕೊಳ್ಳೋ ಒನ್ ಆ್ಯಂಡ್ ಓನ್ಲಿ ಲೀಡರ್ ಅಮಿತ್ ಶಾ. ಮೋದಿಯವರ ಮೌನ, ಮಾತು, ಕಣ್ಸನ್ನೆಗಳನ್ನ ಅರ್ಥ ಮಾಡಿಕೊಂಡಷ್ಟು ಇನ್ಯಾರೂ ಅರ್ಥ ಮಾಡಿಕೊಂಡಿಲ್ಲ ಅನ್ನೋದು ನಿಜ. ಅಂತಹ ಮೋದಿ ಗುಜರಾತಿನ ಹಳ್ಳಿಗಳಲ್ಲಿ ಇರುವ ಜನಪ್ರಿಯ ಎರಡನೇ ನಾಯಕರನ್ನು
ಗುರುತಿಸುತ್ತಾ ಹೋದ್ರೆ ಅವರನ್ನು ಪಕ್ಷಕ್ಕೆ ಕರೆದು ತರುತ್ತಿದ್ದವರು ಅಮಿತ್ ಶಾ. ಮೋದಿ ಹಾಗೆ ಗುರುತಿಸಿದ್ದ 8,000 ಸ್ಥಳೀಯ ನಾಯಕರನ್ನ ಗ್ರಾಮ ಪ್ರಧಾನ ಸ್ಥಾನ ಕೊಟ್ಟು ಸಂಘಟನೆಯಲ್ಲಿ ಬೆಳೆಸಿದವರು ಅಮಿತ್ ಶಾ. ಚುನಾವಣೆ ಗೆಲುವಿನ ಸೂತ್ರ ಹೇಳಿಕೊಟ್ಟ ಮೋದಿ ಸೂತ್ರಗಳನ್ನ ಜಾರಿಗೆ ತಂದೆ ಚಾಣಕ್ಯನಾದ ಅಮಿತ್ ಶಾ. ವೀಕ್ಷಕರೇ, ಗುಜರಾತ್ನಲ್ಲಿ ಹೀಗೆ ಸಂಘಟನೆ ಮಾಡುತ್ತಾ ಹೋದ ಮೋದಿ ಮತ್ತು ಅಮಿತ್ ಶಾ ಜೋಡಿಗೆ ಸಹಕಾರಿ ಸಂಘಟನೆಗಳನ್ನು ಗೆಲ್ಲುವುದು ಮೊದಲ ಟಾರ್ಗೆಟ್ ಆಗಿತ್ತು. ಗೊತ್ತಿರಲಿ, ಮೋದಿ ಆಗಲಿ ಅಮಿತ್ ಶಾ ಆಗಲಿ ಗುಜರಾತಿನ ಪ್ರಬಲ ಪಟೇಲರು, ಗದ್ದರಿ ಅಥವಾ ಮೋದಿಯ ಸಮುದಾಯಕ್ಕೆ ಸೇರಿದ್ದವರಲ್ಲ. ಆದರೆ ಈ ಇಬ್ಬರು ಸಹಕಾರಿ ಸಂಘಗಳನ್ನು ಗೆಲ್ಲುತ್ತಾ ಹೋದ್ರು. ಹಾಗೆಯೇ ಬಿಜೆಪಿಯು ಬೆಳೆಯುತ್ತಾ ಹೋಯಿತು. 36 ಕೋಟಿ ನಷ್ಟದಲ್ಲಿದ್ದ ಬ್ಯಾಂಕುಗಳಿಗೆ 26 ಕೋಟಿ ಆದಾಯ. ಹೀಗೆ ಗೆಲ್ಲುತ್ತಾ ಹೋದವರಿಗೆ ಮೊದಲು ಎದುರಾದ ಚಾಲೆಂಜ್ ನಷ್ಟದಲ್ಲಿದ್ದ ಸಹಕಾರಿ ಬ್ಯಾಂಕುಗಳಲ್ಲಿ ಬಿಜೆಪಿ ಮೇಲುಗೈ ಸಾಧಿಸಿದಾಗ ಗುಜರಾತಿನ ಬ್ಯಾಂಕುಗಳೆಲ್ಲ 36 ಕೋಟಿ ಲಾಸ್ನಲ್ಲಿದ್ವು. ಆದರೆ ಒಂದೇ ಒಂದು ವರ್ಷದಲ್ಲಿ ಆ ಬ್ಯಾಂಕುಗಳಿಗೆ 26 ಕೋಟಿ ಲಾಭ ಸಿಗುವಂತೆ ಮಾಡಿದ್ರು ಅಮಿತ್ ಶಾ. ತಮ್ಮ ವ್ಯಾಪಾರಿ ಬುದ್ಧಿಯನ್ನ ಪ್ರಯೋಗಿಸಿ ಸಕ್ಸಸ್ ಆಗಿದ್ರು. 2014ರಲ್ಲಿ ಕಂಪ್ಲೀಟ್ ದೆಹಲಿಗೆ ಶಿಫ್ಟ್ ಆದಾಗ ಅದೇ ಸಹಕಾರಿ ಬ್ಯಾಂಕ್ಗಳು 250 ಲಾಭದಲ್ಲಿದ್ವು. ಚಾಣಕ್ಯನಿಗೆ ಚದುರಂಗ ಎಂದ್ರೆ ಪಂಚಪ್ರಾಣ. ಈಗ ನಾವೇನ್ ಎಲೆಕ್ಷನ್ ಚಾಣಕ್ಯ, ಚದುರಂಗ ಪ್ರವೀಣ ಅಂತ ಕರಿತೀವೋ, ಅದೇ ಅಮಿತ್ ಶಾಗೆ ಚದುರಂಗ ಎಂದ್ರೆ ಪಂಚಪ್ರಾಣ. ಈಗಲೂ ಕೂಡ ಒಳ್ಳೆಯ ಚೆಸ್ ಪಟು ಸಿಕ್ಕರೆ ಗಂಟೆಗಟ್ಟಲೆ ಆಟದಲ್ಲಿ ಮುಳುಗುವಷ್ಟು ಹುಚ್ಚು. ಗುಜರಾತ್ ಚೆಸ್ ಬೋರ್ಡ್ ಅಧ್ಯಕ್ಷನಾದ ಅಮಿತ್ ಶಾಗೆ 2 ವಿಭಿನ್ನ ನೆಟ್ವರ್ಕ್ ಸಿಕ್ಕಿತ್ತು. ಸಹಕಾರಿ ಸಂಘಗಳ ನೆಟ್ವರ್ಕ್ ಒಂದು ರೀತಿ ಇದ್ರೆ, ಚೆಸ್ ಆಡುವವರ ನೆಟ್ವರ್ಕ್ ಇನ್ನೊಂದು ರೀತಿಯದ್ದು. ಆ 2 ನೆಟ್ವರ್ಕ್ ಅನ್ನ ಪರ್ಫೆಕ್ಟ್ ಆಗಿ ಬಳಸಿಕೊಂಡು ಗೆದ್ದವರು ಅಮಿತ್ ಶಾ. ಮೋದಿ ಜೊತೆ ಅಮಿತ್ ಶಾ ಕೂಡ ಸೈಡ್ ಲೈನ್. ಅದು ಆಗಿದ್ದು ಗುಜರಾತ್ನಲ್ಲಿ ಕೇಶುಭಾಯ್ ಪಟೇಲ್ ಸಿಎಂ ಆದಾಗ. ಕೇಶುಭಾಯ್ ಪಟೇಲ್ಗೆ ಮೋದಿ ಮತ್ತು ಶಾ ಇಬ್ಬರ ಮೇಲೂ ಅನುಮಾನವಿತ್ತು. ಹಾಗಾಗಿಯೇ ಮೋದಿಯನ್ನು ದೆಹಲಿಗೆ ತಳ್ಳಿದ ಕೇಶುಭಾಯ್ ಅಮಿತ್ ಶಾ ಗುಜರಾತಿನ ಅಧಿಕಾರ ವಲಯಕ್ಕೆ ನುಗ್ಗದಂತೆ ನೋಡಿಕೊಂಡ್ರು. ಶಾ ಕೂಡ ಮತ್ತೆ ಆಕ್ಟಿವ್ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದು. ಮೋದಿ ಗುಜರಾತ್ಗೆ ಕಮ್ ಬ್ಯಾಕ್ ಮಾಡಿದಾಗ ಎರಡು 2002ರಲ್ಲಿ 1.5 ಲಕ್ಷದಿಂದ ಗೆದ್ದಿದ್ದ ಅಮಿತ್ ಶಾ. ಮೋದಿ ಸಿಎಂ ಆದಾಗ ಅಮಿತ್ ಶಾಗೆ 12 ಖಾತೆ. ಅದು ಅಮಿತ್ ಶಾ ಟರ್ನಿಂಗ್ ಪಾಯಿಂಟ್ ಎಂದರೂ ತಪ್ಪಿಲ್ಲ. ಮೋದಿ ಗುಜರಾತ್ ಸಿಎಂ ಆಗಿದ್ದ ಅವಧಿಯಲ್ಲಿಯೇ ಅಮಿತ್ ಶಾ ಪವರ್ಫುಲ್ ಲೀಡರ್ ಆಗಿ ಬೆಳೆದ್ರು. ಮೋದಿ ಸರ್ಕಾರದಲ್ಲಿ ಅತ್ಯಂತ ಕಿರಿಯ ವಯಸ್ಸಿನ ಮಂತ್ರಿ ಎಂಬ ಪಟ್ಟವೂ ಸಿಕ್ಕಿತ್ತು. ಮೋದಿ ಸರ್ಕಾರದಲ್ಲಿ ಅಮಿತ್ ಶಾ ನಿಭಾಯಿಸುತ್ತಿದ್ದ ಖಾತೆಗಳೆಷ್ಟು ಗೊತ್ತಾ? ಬರೋಬ್ಬರಿ 1 ಡಜನ್. ಗೃಹ ಮಂತ್ರಿ, ಲಾ ಅಂಡ್ ಆರ್ಡರ್, ಬಂದಿಖಾನೆ, ಗಡಿ ಭದ್ರತಾ ಸಚಿವ, ಸಿವಿಲ್ ಡಿಫೆನ್ಸ್, ಅಬಕಾರಿ, ಸಾರಿಗೆ, ಸಂಸದೀಯ ಖಾತೆ, ಹೀಗೆ ಎಲ್ಲವೂ ಪ್ರಮುಖ ಖಾತೆಗಳೇ. ಅವೆಲ್ಲವನ್ನೂ ಸರಾಗವಾಗಿ ನಿಭಾಯಿಸಿದ್ದ ಅಮಿತ್ ಶಾ ಮೇಲೆ ಅವರ ಪಕ್ಕದಲ್ಲೇ ಶತ್ರುಗಳಿದ್ರು. ಎದುರಾಳಿಗಳ ವಿಷಯದಲ್ಲಂತೂ ಮಾತೇ ಇಲ್ಲ. ಅಲ್ಲಿ ಮಿತ್ರರೇ ಇರಲಿಲ್ಲ. ಮತಾಂತರ ನಿಷೇಧವನ್ನು ಗುಜರಾತ್ನಲ್ಲಿ ತಂದಿದ್ದು ಅಮಿತ್ ಶಾ ಸಾಧನೆ. ಈಗ ದೇಶಾದ್ಯಂತ ಚರ್ಚೆಯಾಗುತ್ತಿರುವ ಕಾಯ್ದೆ ಏನಿದೆಯೋ ಅದನ್ನು ಗುಜರಾತ್ನಲ್ಲಿ ಸಕ್ಸಸ್ಫುಲ್ ಆಗಿ ತಂದವರು ಅಮಿತ್ ಶಾ. ಫೇಕ್ ಎನ್ಕೌಂಟರ್ ಕೇಸ್ನಲ್ಲಿ ಜೈಲು. ಗುಜರಾತಿಗೆ ಕಾಲಿಡೋಕು ಆಗಿರಲಿಲ್ಲ. 2010ರಲ್ಲಿ ಸೊಹರಾಬುದ್ದೀನ್ ಎನ್ಕೌಂಟರ್ ಕೇಸ್ನಲ್ಲಿ ಅಮಿತ್ ಶಾ ಜೈಲು ಶಿಕ್ಷೆಯನ್ನ ಅನುಭವಿಸಬೇಕಾಯಿತು. ಬೇಲ್ ಸಿಕ್ಕರೂ ಹುಟ್ಟೂರು ಗುಜರಾತಿಗೆ ಕಾಲಿಡುವಂತೆ ಇರಲಿಲ್ಲ. ಆದರೆ ಮೋದಿ ಮತ್ತು ಅಮಿತ್ ಶಾ ಗೆಳೆತನ, ಬಾಂಧವ್ಯ, ಪರಸ್ಪರ ನಂಬಿಕೆ ಚೇಂಜ್ ಆಗಿರಲಿಲ್ಲ. ಎರಡು 2013ರ ನಂತರ ಅಮಿತ್ ಶಾ ರಾಷ್ಟ್ರೀಯ ನಾಯಕ.
ಚುನಾವಣಾ ಚಾಣಕ್ಯ ಪಟ್ಟ ಸಿಕ್ಕಿದ್ದೇ ಆಗ 2014ರಲ್ಲಿ ಮೋದಿ ಜೊತೆ ಅಮಿತ್ ಶಾ ಹಣೆ ಬರಹವು ಬದಲು. ರಾಜನಾಥ್ ಸಿಂಗ್ ಅವರಿಗೂ ಇಷ್ಟವಾದ್ರು ಅಮಿತ್ ಶಾ. ಲೋಕಸಭೆ ಚುನಾವಣೆಗೆ ಉತ್ತರ ಪ್ರದೇಶ ಜವಾಬ್ದಾರಿ ವಹಿಸಿಕೊಟ್ರು. ಅಮಿತ್ ಶಾ ಮ್ಯಾಜಿಕ್ ಮಾಡಿಬಿಟ್ರು. ಬೂತ್ ಮಟ್ಟದಲ್ಲಿ ಆಕ್ಟಿವ್ ಆದ ಅಮಿತ್ ಶಾ ತಾವು ಗೆದ್ದರೂ ಬಿಜೆಪಿಯನ್ನು ಗೆಲ್ಲಿಸಿದ್ರು. ಮೋದಿಯವರಿಗೆ ದಿಗ್ವಿಜಯ ಮಾಲೆ ತೊಡಿಸಿದ್ರು. ಅದಾದ ಮೇಲೂ ಕೂಡ ಅಮಿತ್ ಶಾ ಮೋದಿಯ ಸಾಧನೆಗಳಲ್ಲಿ ಜೊತೆಯಾಗಿದ್ದಾರೆ. ಅತ್ಯಂತ ಕಷ್ಟದ ಸವಾಲುಗಳನ್ನ ಎದುರಿಸುತ್ತಿದ್ದಾರೆ, ಗೆದ್ದಿದ್ದಾರೆ. ಆದ್ರೆ ಅಂತಹ ಅಮಿತ್ ಶಾ ಇದ್ದಕ್ಕಿದ್ದಂತೆ ರಾಜಕೀಯ ನಿವೃತ್ತಿಯ ಮಾತನಾಡಿದ್ದೇಕೆ? ಸೊ ವಾಟ್ ನೆಕ್ಸ್ಟ್? ಅಮಿತ್ ಶಾ ಅವರ ರಾಜಕೀಯ ನಿವೃತ್ತಿ ಯಾರ್ಯಾರ ಹಣೆ ಬರಹ? ಶಾ ಮುಂದಿನ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಅನ್ನೋ ಮಾತುಗಳು ಇವೆ. ಆದರೆ ಅದು ಕಾಂಗ್ರೆಸ್ ತರ ಅಲ್ಲ. ಬಿಜೆಪಿ ಪ್ರೈಮ್ ಮಿನಿಸ್ಟರ್ ಪೋಸ್ಟ್ ಅನ್ನ ಅಲ್ಲಿ ಡಿಸೈಡ್ ಮಾಡೋ ಸ್ಟೈಲೇ ಬೇರೆ. ಅದು RSS ಇಂದಾನು ಡಿಸೈಡ್ ಆಗುತ್ತೆ. ಹಾಗಾದ್ರೆ ಅಮಿತ್ ಶಾಗೆ ಏನೋ ಒಂದು ಸಿಗ್ನಲ್ ಸಿಕ್ಕಿದ್ಯಾ? ಮೋದಿ ಚಕ್ರವರ್ತಿ, ಅಮಿತ್ ಶಾ ಚಾಣಕ್ಯ. ಮೋದಿಯ 7 ಗೆಲುವಿನಲ್ಲೂ ಅಮಿತ್ ಶಾ ಪಾತ್ರ. ನಿಮಗೆ ಗೊತ್ತಿರೋ ಹಾಗೆ ನರೇಂದ್ರ ಮೋದಿ ಗುಜರಾತ್ ಸಿಎಂ ಆಗಿ 4 ಬಾರಿ, ಪ್ರಧಾನಿಯಾಗಿ 3 ಬಾರಿ ಗೆದ್ದಿದ್ದಾರೆ. ಆರ್ಟಿಕಲ್ 370 ತೆರವು, ಶಾ ಅತಿ ದೊಡ್ಡ ಗೆಲುವು. ನಕ್ಸಲ ವಿರೋಧಿ ಕಾರ್ಯಾಚರಣೆಯ ಸೇನಾಪತಿ ಶಾ. ಆಂತರಿಕ ಗುಪ್ತಚರ ಇಲಾಖೆಯ ಬಲವರ್ಧನೆ. ನರೇಂದ್ರ ಮೋದಿ ಸರ್ಕಾರದ ಅತಿ ದೊಡ್ಡ ತಂತ್ರಗಾರಿಕೆಯ ಗೆಲುವು ಎಂದರೆ ಅದು ಜಮ್ಮು ಕಾಶ್ಮೀರದಲ್ಲಿದ್ದ ಮೋದಿ ನಿವೃತ್ತರಾಗಲ್ಲ ಎಂದಿದ್ದ ಅಮಿತ್ ಶಾ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದ ಅಮಿತ್ ಶಾ ಪ್ರಧಾನಿ ಮೋದಿಗೆ ಹ್ಯಾಟ್ರಿಕ್ ಗೆಲುವು ಕೊಡಿಸಿದ್ದಷ್ಟೇ ಅಲ್ಲ, ಮೋದಿ ನಿವೃತ್ತಿ ಆಗಲ್ಲ ಎಂದು ಘಂಟಾಘೋಷವಾಗಿ ಸಾರಿದ ನಾಯಕ. 75 ಆದ್ರೆ ನಿವೃತ್ತಿ ಆಗಬೇಕು ಎಂಬ ಅಘೋಷಿತ ನಿಯಮ ಬಿಜೆಪಿಯಲ್ಲಿ ಜಾರಿಯಲ್ಲಿದೆ. ಮೋದಿ ಈ ಬಾರಿ ಗೆದ್ರೂ ಪ್ರಧಾನಿಯಾಗಲ್ಲ ಎನ್ನುತ್ತಿದ್ದ ಎದುರಾಳಿಗಳನ್ನು ಓಪನ್ ಆಗಿ ಬಾಯಿ ಮುಚ್ಚಿಸಿದ ಅಮಿತ್ ಶಾ ತಾವೇ ನಿವೃತ್ತಿಯ ಮಾತು ಹೇಳ್ತಿದ್ದಾರೆ. ಅಮಿತ್ ಶಾಗೆ ಈಗಿನ್ನು 60 ವರ್ಷ. ನಿವೃತ್ತಿಗೆ ಇನ್ನು 15 ವರ್ಷ ಸಮಯ ಇದೆ. 75ನೇ ವಯಸ್ಸಿಗೆ ನಿವೃತ್ತಿಯಾಗಬೇಕು ಎಂಬ ಮಾತನ್ನು ಬಿಜೆಪಿಯ ಯಾವ ನಾಯಕರು ಬಹಿರಂಗವಾಗಿ ಹೇಳಿಲ್ಲ. ಆದರೆ ನಮ್ಮ ರಾಜ್ಯದಲ್ಲಿ ಯಡಿಯೂರಪ್ಪ ವಿಷಯ ಬಂದಾಗ ಅದು ದೊಡ್ಡ ಚರ್ಚೆಯಾಗಿತ್ತು. ಆದರೆ ಮೋದಿಗೆ ಈ ವರ್ಷ 75 ತುಂಬುತ್ತದೆ. ಮೋದಿಗೆ 75 ವರ್ಷದ ಗಡಿಯಿಲ್ಲ. ಬಿಜೆಪಿ ಸಂವಿಧಾನದಲ್ಲೂ ಆ ಮಾತು ಹೇಳಿಲ್ಲ ಎಂದಿದ್ದ ಅಮಿತ್ ಶಾ ಇದ್ದಕ್ಕಿದ್ದಂತೆ ನಿವೃತ್ತಿಯ ಮಾತು ಹೇಳಿದ್ದೇಕೆ? ಅದು ಯಾರಿಗೂ ಅರ್ಥವಾಗದ ವಿಷಯ. ಈ ಪ್ಲಾನ್ ಇಟ್ಟುಕೊಂಡೇ ನಿವೃತ್ತಿಯ ಪ್ಲಾನ್ ಮಾಡಿದ್ದಾರೆ ಅಮಿತ್ ಶಾ. ಅಮಿತ್ ಶಾಗೆ RSS ಒತ್ತಡ ಇದೆಯಾ? ಇದು ಎಷ್ಟು ನಿಜವೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ವಿಶ್ಲೇಷಣೆಯಂತೂ ಹಾಗಿದೆ. 2024ರ ಚುನಾವಣೆಯಲ್ಲಿ RSS ಬಿಜೆಪಿಯಿಂದ ಒಂದು ಅಂತರ ಕಾಯ್ದುಕೊಂಡಿತ್ತು. ಅದಕ್ಕೆ ಕಾರಣ ಅಮಿತ್ ಶಾ ಅವರ ಏಕಪಕ್ಷೀಯ ನಿರ್ಧಾರ ಎಂಬ ಮಾತುಗಳಿವೆ. RSS ಒತ್ತಡದ ಕಾರಣದಿಂದಲೇ ಅಮಿತ್ ಶಾ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಎಂಬ ಮಾತುಗಳು ಇವೆ. ಉತ್ತರ ಪ್ರದೇಶ ಹಿನ್ನಡೆಗೆ ಅಮಿತ್ ಶಾ ಕಾರಣ. 2014, 2019ರ ಲೋಕಸಭೆ, 2017, 2022ರ ಉತ್ತರ ಪ್ರದೇಶ ವಿಧಾನಸಭೆ ಚುನಾವಣೆ ಗೆಲುವಿನಲ್ಲಿ ಅಮಿತ್ ಶಾ ಪ್ಲಾನ್ ವರ್ಕೌಟ್ ಆಗಿತ್ತು. ಆದರೆ 2024ರಲ್ಲಿ ಉತ್ತರ ಪ್ರದೇಶ ಸಿಎಂ ಆಗಿ ಆದಿತ್ಯನಾಥ್ ಪ್ರಾಬಲ್ಯ ಕಳೆಯಲು ಪ್ರಯತ್ನ ಮಾಡಿದ್ದ ಅಮಿತ್ ಶಾ ಯೋಗಿ ಹೇಳಿದವರಿಗೆ ಟಿಕೆಟ್ ಕೊಡಲಿಲ್ಲ. ಸ್ಥಳೀಯ ನಾಯಕರನ್ನು ಸೈಡ್ಲೈನ್ ಮಾಡಿಬಿಟ್ರು. RSS ಸೂಚನೆಯನ್ನು ಫಾಲೋ ಮಾಡಲಿಲ್ಲ. ಅಂತಿಮವಾಗಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಹಿನ್ನಡೆ, ಕೇಂದ್ರದಲ್ಲಿ ಬಿಜೆಪಿ ಹಿನ್ನಡೆಗೂ ಕಾರಣವಾಯಿತು. ಈ ಯೋಗಿ ಆದಿತ್ಯನಾಥ್ ಹಾದಿ ಸುಲಭವಾಯ್ತಾ? ಮೋದಿ ನಂತರ ಯಾರು ಎಂಬ ಪ್ರಶ್ನೆಗೆ ಯೋಗಿ ಆದಿತ್ಯನಾಥ್ ಎಂಬ ಉತ್ತರ ಸೋಷಿಯಲ್ ಮೀಡಿಯಾದಲ್ಲಿ ಚಾಲ್ತಿಯಲ್ಲಿದೆ. RSS ಮುಖಂಡರಿಗೂ ಯೋಗಿಯವರ ಬಗ್ಗೆ ಒಲವಿದೆ ಎನ್ನಲಾಗ್ತಾ ಇದೆ. ಉತ್ತರ ಪ್ರದೇಶ ಸಿಎಂ ಆದ ನಂತರ ಯೋಗಿ ತೆಗೆದುಕೊಂಡ ಕಠಿಣ ನಿಲುವುಗಳು RSS ನಾಯಕರ ಮೆಚ್ಚುಗೆ ಗಳಿಸಿವೆ ಎಂಬ ವಾದವಂತೂ ಇದೆ.
ಅಮಿತ್ ಶಾ ಪ್ರಧಾನಿ ರೇಸ್ನಿಂದ ಹೊರಕ್ಕೆ. ಗುಜರಾತ್ ಸಿಎಂ ಪಟ್ಟವು ಕೈತಪ್ಪಿತ್ತು. ಮೋದಿ ಪ್ರಧಾನಿಯಾದ ನಂತರ ಅಮಿತ್ ಶಾ ಹೆಸರು ಗುಜರಾತ್ ಸಿಎಂ ಪೋಸ್ಟ್ಗೆ ದೊಡ್ಡ ಮಟ್ಟದಲ್ಲಿ ಕೇಳಿ ಬಂದಿತ್ತು. ಆದರೆ ಮೋದಿಯವರಿಗೆ ಅಮಿತ್ ಶಾ ಮೇಲೆ ಅಪಾರ ನಂಬಿಕೆ. ಹೀಗಾಗಿ ಶಾ ಅವರನ್ನು ತಮ್ಮೊಂದಿಗೆ ದೆಹಲಿಗೆ ಕರೆದುಕೊಂಡು ಹೋದ ಮೋದಿ ಉನ್ನತ ಹುದ್ದೆಯನ್ನೇ ಕೊಟ್ಟರು. ಮೋದಿಯೊಂದಿಗೆ ಶಾ ಕೂಡ ರಿಟೈರ್. ಇದು ಇನ್ನೊಂದು ವಾದ. ಅಮಿತ್ ಶಾ ಅವರು ಮೋದಿಯ ಬಲಗೈ ಬಂಟ, ಅದರಲ್ಲಿ ಅನುಮಾನವೇ ಇಲ್ಲ. ಮೋದಿ ಪವರ್ಫುಲ್ ಮ್ಯಾನ್, ಅದರಲ್ಲೂ ನೋ ಡೌಟ್. ಆದರೆ ಅದೆಲ್ಲದರ ಹಿಂದಿರುವ ಶಕ್ತಿ ಮೋದಿ. ಮೋದಿ ಇಲ್ಲದಿದ್ದರೆ ಅಮಿತ್ ಶಾಗೂ ಮೌಲ್ಯ ಇಲ್ಲ. ಹೌದು, ಇಂಥದ್ದೊಂದು ವಾದವೂ ಇದೆ. ಮೋದಿ ಇಲ್ಲದೆ ಅಮಿತ್ ಶಾಗೆ ಮೌಲ್ಯವಿಲ್ಲ. ಹೀಗಾಗಿ ಮೋದಿಯ ನಿವೃತ್ತಿ ಸಮಯ ಹತ್ತಿರವಾಗುತ್ತಿದ್ದಂತೆ ಅಮಿತ್ ಶಾ ಕೂಡ ದೂರವಾಗುತ್ತಿದ್ದಾರೆ ಎಂಬ ಕಥೆಯು ಚಾಲ್ತಿಯಲ್ಲಿ ಬಂದಿದೆ. ಆದರೆ ಇನ್ನೊಂದು ಕಥೆಯೂ ಇದೆ. ಶಾ ನಿವೃತ್ತಿ ಮಾತು ಕೇವಲ ಹೇಳಿಕೆಯಷ್ಟೇ. ಹೌದು, ಮಧ್ಯಪ್ರದೇಶದಲ್ಲಿ ನಡೀತಾ ಇದ್ದದ್ದು ಸಹಕಾರಿ ಸಂವಾದ. ಸಹಕಾರಿ ವಲಯ ಅಮಿತ್ ಶಾ ಮೊದಲ ಪ್ರೀತಿಯ ಕ್ಷೇತ್ರ. ಅವರು ನಾಯಕರಾಗಿ ಬೆಳೆದಿದ್ದೇ ಅಲ್ಲಿಂದ. ಏನೋ ಎಮೋಷನಲ್ ಆಗಿ ಮಾತನಾಡಿರಬಹುದು. ಹಾಗೆ ಮಾತನಾಡುವಾಗ ಸಾವಯವ ಕೃಷಿ, ಸಂಗೀತ, ಓದು, ವೇದ, ಉಪನಿಷತ್ತು ವಿಷಯಗಳು ಆಕಸ್ಮಿಕವಾಗಿ ಬಂದಿವೆಯೇ ಹೊರತು ಸೀರಿಯಸ್ ಆಗಿ ತೆಗೆದುಕೊಳ್ಳೋ ಅಗತ್ಯ ಇಲ್ಲ ಎಂಬುದು ಇನ್ನೊಂದು ಮಾತು. ನಿವೃತ್ತಿ ಹೇಳಿಕೆ ಹಿಂದೆಯೂ ತಂತ್ರಗಾರಿಕೆ. ಅಂಡ್ ಫೈನಲಿ ಅಮಿತ್ ಶಾ ತಮ್ಮ ನಿವೃತ್ತಿ ಪ್ಲಾನ್ ಅಷ್ಟೇ ಬಿಚ್ಚಿಟ್ಟಿದ್ದಾರೆ. ಆ ಸಮಯವಿನ್ನೂ ದೂರ ಇದೆ. ಆದರೆ ಚಾಣಕ್ಯನ ಹೆಜ್ಜೆ ಬಲ್ಲವರು ಯಾರು? ಅಮಿತ್ ಶಾ ಮರ್ಮ ಬಲ್ಲವರು ಯಾರು? ಅದರೊಳಗೊಂದು ತಂತ್ರ, ಅದಕ್ಕೊಂದು ಮಂತ್ರ, ಇನ್ನೇನು ಇರಬಹುದು. ಒಗ್ಗೂಡಿ ಒಂದು ಸೂತ್ರ ಬಹಿರಂಗವಾಗಬಹುದು. ಇದೇ ಚರ್ಚೆಯನ್ನ ರಾಜಕೀಯ ತಜ್ಞರು ಮುಂದಿಡ್ತಿದ್ದಾರೆ. ಏನೋ ಒಂದು ಫ್ಲೋನಲ್ಲಿ ಹೇಳಿರೋ ಮಾತುಗಳೆಲ್ಲ ಇಷ್ಟೆಲ್ಲ ಸೀರಿಯಸ್ ಆಗಿ ತಗೊಳ್ಳೋದ? ಅಮಿತ್ ಶಾ ಅವರ ಪ್ಲಾನ್, ಕನಸು ಏನೇನೋ ಇವೆ. ಗೇಮ್ ಈಗಿನ್ನೂ ಸ್ಟಾರ್ಟ್ ಆಗಿದೆ. ಆಗ್ಲೇ ಕ್ಲೋಸಿಂಗ್ ಚಾಪ್ಟರ್ ಮಾತಾಡೋದು ಯಾಕೆ? ವೇಟ್ ಮಾಡಿ ನೋಡೋಣ. ಇದು ಈ ಹೊತ್ತಿನ ಗ್ಯಾರಂಟಿ ವಿಶೇಷ. ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.